ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭೂಮಾಪಕರ ಪರೀಕ್ಷೆಗೆ ತಯಾರಿ ಮಾಡಲಿಕ್ಕೆ ನಾವು ಜಿಯೋಗ್ರಫಿಯಲ್ಲಿನ ಮೊದಲ ಅಧ್ಯಾಯ, ಅದು ದ ಅರ್ತ್ ಅಥವಾ ಭೂಮಿ, ಈ ಒಂದು ಚಾಪ್ಟರ್ ಮೇಲೆ ನಾವು ಅಧ್ಯಯನ ಮಾಡುವ. ಸೊ ಫ್ರೆಂಡ್ಸ್, ಈ ಒಂದು ಚಾಪ್ಟರ್ ಮೇಲೆ ಮಿನಿಮಮ್ ನಿಮಗೆ 2 to 3 ಅಂಕಗಳು ಖಚಿತ. ಸೊ ಟೋಟಲಾಗಿ ಇದು 10% ಅದ. ಓಕೆ, ಜಿಯೋಗ್ರಫಿ ಈ ಒಂದು ಲ್ಯಾಂಡ್ ಸರ್ವೇಯಲ್ಲಿ 10% ಮ್ಯಾಟ್ರ್ ಆಗತ್ತೆ. 10% ಅಂದರೆ 10 ಕ್ವಶನ್ಗಳು ಬಂದೇ ಬರ್ತಾವೆ. ಸೊ ಟೋಟಲಾಗಿ 4 ಚಾಪ್ಟರ್ಗಳದಾವ. ಅರ್ತ್ ಇದೆ, ಅದೇ ರೀತಿ ಮ್ಯಾಪ್ಸ್ಗಳ ಮೇಲಿದೆ, ಆಮೇಲೆ ಭೂಮಿಯ ಒಂದು ಒಳರಚನೆ, ಹೀಗೆ ಒಟ್ಟಾರೆಯಾಗಿ 4 ಅದಾವ. ಪ್ರತಿಯೊಂದು ಚಾಪ್ಟರ್ ಮೇಲೆ ಮಿನಿಮಮ್ 2 ಕ್ವಶನ್ಸ್ ಅಂತೂ ಬಂದೇ ಬರ್ತಾವೆ. ಸೊ ಟೋಟಲಾಗಿ 2 to 3 ಕ್ವಶನ್ಸ್ ಖಚಿತ. ಸೊ ನಾನು ಈ ಒಂದು ವಿಡಿಯೋದಲ್ಲೇ ನಾನು ನಿಮಗೆ ಸುಮ್ಮನೆ ಒಂದು ಥಿಯರಾಟಿಕಲ್ ಎಲ್ಲ ಹೇಳೋದಲ್ಲ, ಮೇನ್ ಇಂಪಾರ್ಟೆಂಟ್ ವಿತ್ ನೋಟ್ಸ್ ಮಾಡಿಕೊಂಡು ನಾ ಈ ಒಂದು ಏನಪ್ಪ ವಿಡಿಯೋವನ್ನು ರೆಡಿ ಮಾಡಿದ್ದೀನಿ. ಸೊ ನಾನು ಏನೇನು ಹೇಳ್ತೀನಿ ಅದನ್ನು ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಕ್ವಶನ್ಸ್ಗಳು ಬರುವ ಸಾಧ್ಯತೆ 100% ಇರ್ತಾವೆ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಪಾಯಿಂಟು. ಎಸ್, ಚಾಪ್ಟರ್ ಏನಪ್ಪ? ದ ಅರ್ಥ ಅಂದರೆ ಭೂಮಿ. ಇಲ್ಲಿ ಭೂಮಿಯ ಬಗ್ಗೆ ಏನೇನು ಕಲಿಯೋದಿಲ್ಲಿ? ಭೂಮಿ, ಈ ಭೂಮಿಯ ಆಕಾರ ಏನಿದೆ, ಅದು ಯಾವ ಒಂದು ಅಕ್ಷಾಂಶ ಮೇಲಿದೆ, ಯಾವ ಒಂದು ರೇಖಾಂಶ ಮೇಲಿದೆ. ಓಕೆ, ಅಂದರೆ ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್, ಆಮೇಲೆ ಅದರ ಒಂದು ಭೂಮಿ ಯಾವ ರೀತಿ ತಿರುಗ್ತದ. ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳುವ. ಸೊ ನಾನು ನಿಮಗೆ ಇಲ್ಲಿ ಅದರ ಒಂದು ಡೆಫಿನೇಷನ್ಸ್ ಹೇಳ್ತೀನಿ, ಪ್ರತಿಯೊಂದು ವರ್ಡ್ದು. ಓಕೆ, ಅದರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೀನಿ. ಇಂಪಾರ್ಟೆಂಟ್ ಅಂತ ಏನಂತೀನಿ ಅದನ್ನು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಿಶ್ವ ಮತ್ತು ಭೂಮಿಯ ಆಕಾರ. ದ ಯೂನಿವರ್ಸ್ ಆ್ಯಂಡ್ ಶೇಪ್ ಆಫ್ ದ ಅರ್ತ್. ಯೂನಿವರ್ಸ್. ಓಕೆ, ಸೊ ಯೂನಿವರ್ಸ್ ಅಂದ್ರೆ ಏನು? ವಿಶ್ವ. ವಿಶ್ವ ಅಂದ್ರೆ ಅನಂತವಾದ ಆಕಾಶ, ಶತಕೋಟಿ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು, ಆಕಾಶಕಾಯಗಳನ್ನು ಒಳಗೊಂಡಿರುವುದೇ ವಿಶ್ವ. ಇದರಲ್ಲಿ ನಮ್ಮ ಒಂದು ಸೌರವ್ಯೂಹವು ಒಂದು ಸಣ್ಣ ಭಾಗವಾಗಿದೆ. ಅರ್ಥ ಆಯ್ತಾ? ಈಗ ಲೆಟ್ಸ್ ಎಕ್ಸಾಂಪಲ್, ಇದೊಂದು ವಿಶ್ವ ಅದ. ಓಕೆ, ಲೆಟ್ಸ್ ಆ ವಿಶ್ವದಲ್ಲೇ ಏನಪ್ಪ, ಸಿಂಪಲ್ ಜಸ್ಟ್ ಸೇ ವಿವಿಧ ಮಿಲಿಯನ್ಸ್ ಆಫ್ ಶತಕೋಟಿ ಏನದವು ಗ್ಯಾಲಕ್ಸೀಸ್ ಅದಾವೆ. ಓಕೆ, ಗ್ಯಾಲಕ್ಸೀಸ್ ಅದಾವೆ. ಆ ಗ್ಯಾಲಕ್ಸಿಯಲ್ಲಿ ಈ ನಮ್ಮ ಒಂದು ಸೌರವ್ಯೂಹ ಹೇಗಿದೆಯಲ್ಲ, ಹಾಗೆ ಎಷ್ಟೋ ಲಕ್ಷಾಂತರ ಶತಕೋಟಿ ಅದರಲ್ಲಿ ಕೂಡ ಸೌರವ್ಯೂಹ ಅದಾವ. ಆ ಸೌರವ್ಯೂಹದಲ್ಲಿ ನಮ್ಮ ಒಂದು ಪೃಥ್ವಿ ಅಂದರೆ ಗ್ರಹಗಳು. ಅರ್ಥ ಆಯ್ತಾ? ನೋಡಿ, ಈ ಒಂದು ವಿಶ್ವದಲ್ಲಿ ಇಷ್ಟು ನೋಡಿ, ಇದು ಏನು ಕಾಣ್ತದಲ್ಲ, ಇದು ಪೃಥ್ವಿ, ಅರ್ತ್. ಅಂದರೆ ಇದೊಂದು ಇಟ್ ಈಸ್ ಎ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಯೂನಿವರ್ಸ್. ಒಂದು ಚಿಕ್ಕ ಕಣ ಈ ವಿಶ್ವದ ಮುಂದೆ. ಓಕೆನಾ? ಸೊ ನಾವು ಇರುವ ಒಂದು ಗ್ಯಾಲಕ್ಸಿ ಯಾವುದು? ಮಿಲ್ಕಿ ವೇ. ನೆನಪಿರಲಿ, ಮಿಲ್ಕಿ ವೇ. ಓಕೆ, ಸೊ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭೂಮಿಯ ಆಕಾರ. ಭೂಮಿಯ ಆಕಾರ ಹೇಗಿದೆ ನಿಮಗೆಲ್ಲರಿಗೂ ಗೊತ್ತು. ಭೂಮಿಯ ಆಕಾರ ಪೂರ್ತಿ ರೌಂಡ್ ಆಗಿಲ್ಲ. ಓಕೆ, ಭೂಮಿ ಸಂಪೂರ್ಣವಾಗಿ ಗೋಳಾಕಾರದಲ್ಲಿಲ್ಲ, ಅದು ಧ್ರುವ ಪ್ರದೇಶದಲ್ಲಿ. ಇಲ್ಲಿ ನೋಡಿ, ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ನಾರ್ತ್ ಪೋಲ, ಸೌತ್ ಪೋಲ, ಇಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ ಮತ್ತು ಸಮಭಾಜಕ ವೃತ್ತದ ಬಳಿ ಉಬ್ಬಿಕೊಂಡಿದೆ. ಇಲ್ಲಿ ನೋಡಿ, ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ರೀತಿ ಅದ ಪೃಥ್ವಿ. ಅಂದರೆ ಒಂದು ಎಗ್, ಒಂದು ತತ್ತಿಯ ಆಕಾರದಲ್ಲಿ. ಈ ಒಂದು ಆಕಾರವನ್ನು ಏನಂತೀವಿ ನಾವು? ಈಗ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳ್ತಾರೆ, ಗ್ಯಾರಂಟಿ. ದ ಶೇಪ್ ಆಫ್ ದಿ ಅರ್ತ್ ಈಸ್ ಏನು ಕೇಳ್ತಾರೆ? ಸರ್ಕಲ್, ಆಮೇಲೆ ಇಲಿಪ್ಸ್,
ಅಥವಾ ಎಲಿಪ್ಟಿಕಲ್ ಆರ್ಬಿಟ್, ಆಮೇಲೆ ಸೆಮಿಸ್ಪಿಯರ್, ಆಮೇಲೆ ಇನ್ನೊಂದು ದ ಆನ್ಸರ್ ಈಸ್ ಜಿಯಾಯ್ಡ್. ಭೂಮಿಯ ಆಕಾರ ಅಥವಾ ಒಂದು ಶೇಪ್ ಆಫ್ ದಿ ಅರ್ತ್ ಏನಿದೆ, ಜಿಯಾಡ್ ಇದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ಭೂಮಿಯ ಧ್ರುವದ ವ್ಯಾಸ ಇಲ್ಲಿ ನೋಡಿ, ಭೂಮಿ ಹೀಗಿದೆ. ಓಕೆ, ಸೊ ಇಲ್ಲಿ ಧ್ರುವದಲ್ಲಿ ಇದರ ಒಂದು ವ್ಯಾಸ ಏನದ 12,714. ಸೊ ಇದರ ಒಂದು ವ್ಯಾಸ ಸಮಭಾಜಕ ವೃತ್ತದಲ್ಲಿ 756 ಅಂದರೆ ಒಟ್ಟಾರೆಯಾಗಿ 42 ಕಿಲೋಮೀಟರ್ ಈ ಒಂದು ಧ್ರುವ ಭಾಗದಲ್ಲಿ ಕಡಿಮೆ ಇದೆ. ಸೊ ಅದಕ್ಕೆ ಈ ಆಕಾರವನ್ನು ಜಿಯಾಯ್ಡ್ ಅಂತ ಕರೀತಾರೆ. ಸೊ ನೆನಪಿರಲಿ, ಒಂದು ಧ್ರುವದಲ್ಲಿ ಇದರ ಒಂದು ವ್ಯಾಸ ಎಷ್ಟಿದೆ, ವ್ಯಾಸ ಅಥವಾ ಏನಪ್ಪ ಇದಕ್ಕೇನಂತೀರಿ, ವ್ಯಾಸ, ತ್ರಿಜ್ಯ ಅಂದ್ರೇನು, ತ್ರಿಜ್ಯ ಅಂದರೆ ರೇಡಿಯಸ್ಸು, ವ್ಯಾಸ ಅಂದರೆ ಡಯಾಮೀಟರು. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಭೂಮಿಯ ಅಕ್ಷ, ಆ್ಯಕ್ಸಿಸ್ ಆಫ್ ದಿ ಅರ್ತ್. ಆ್ಯಕ್ಸಿಸ್ ಆಫ್ ದಿ ಅರ್ತ್ ಅಂದರೆ ಏನು, ಈಗ ಭೂಮಿ ಈ ರೀತಿ ಇದೆ. ಓಕೆ, ಸೊ ಅದರಲ್ಲಿ ಭೂಮಿಯ ಕೇಂದ್ರದ ಮೂಲಕ, ಭೂಮಿಯ ಕೇಂದ್ರದ ಮೂಲಕ ಹಾದು ಹೋಗುವ ಒಂದು ಕಾಲ್ಪನಿಕ ರೇಖೆ ನೋಡಿ, ಇದು ಈ ರೀತಿ ಕಾಲ್ಪನಿಕ, ಇದು ಸೆಂಟ್ರಲ್ ಆಗ್ತದೆ, ಈ ರೀತಿ ಒಂದು ಕಾಲ್ಪನಿಕ ರೇಖೆ ಆಗ್ತದೆ. ಇದಕ್ಕೆ ನಾವೇನಂತೀವಿ, ಆ್ಯಕ್ಸಿಸ್ ಅಂತೀವಿ ಅಥವಾ ಅಕ್ಷ ಅಂತ ಅಂತೀವಿ. ಭೂಮಿಯು ತನ್ನ ಅಕ್ಷದಲ್ಲಿ ಸಂಪೂರ್ಣವಾಗಿ ನೇರವಾಗಿರದೆ ನೋಡಿ, ಈ ರೀತಿ ನೇರವಾಗಿರದೆ ಅದು ತನ್ನ ಕಕ್ಷೆಯ ಸಮತಲಕ್ಕೆ 66 ಅಂದರೆ 62 1/2 ಇಷ್ಟು ಕೋನವನ್ನು ಕಕ್ಷೆಯ ಸಮತಲಕ್ಕೆ ಇಷ್ಟು ಕೋನವನ್ನು ಮತ್ತು 23 ಹಾಫ್ ಇಷ್ಟು ಕೋನದ ಬಾಗಿದ ಸ್ಥಿತಿಯಲ್ಲಿದೆ ನೋಡಿ. ಇಷ್ಟದಲ್ಲ, ಇದು 23 ಹಾಫ್. ಅರ್ಥ ಆಯ್ತಾ? ಇದೆಷ್ಟಾಯಿತು, 66, ಇದು ಹಾಫ್. ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ಇದು ಭೂಮಿಯ ಕಕ್ಷದ ಓರೆ ಎನ್ನಲಾಗುತ್ತದೆ. ಅರ್ಥ ಆಯ್ತಾ? ಸೊ ಕೇಳ್ತಾರೆ, ಭೂಮಿ ತನ್ನ ಅಕ್ಷದಲ್ಲಿ ಅಂದರೆ ತನ್ನ ಒಂದು ಲಂಬ ರೇಖೆಗೆ ಡ್ಯಾಶ್ ಕೋನದಷ್ಟು ಬಾಗಿದ ಸ್ಥಿತಿಯಲ್ಲಿದೆ ಅಂತ ಕೇಳ್ತಾರೆ. 23.5. ಸೊ ಇಲ್ಲಿ ನೀವು ನೋಡ್ಬೋದು ಅಕ್ಷದ ಓರೆ ಯಾವ ರೀತಿ ಅದ. ಇದು ಸಮಭಾಜಕ ವೃತ್ತ, ಇಕ್ವೇಟರ್ 0, ಟಿಲ್ಟ್ ಎಷ್ಟಾಗಿದೆ 23.5. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಓಕೆ, ಸೊ 23.5 ಪಶ್ಚಿಮದಿಂದ ಭೂಮಿ, ಇದೊಂದು ವಿಶೇಷತೆ, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಿಸುತ್ತದೆ ನೋಡಿ. ಇದು ಇಷ್ಟು, ಇದು ವೆಸ್ಟು, ಈ ರೀತಿ ವೆಸ್ಟ್ ಟು ಈಸ್ಟ್ ಈ ರೀತಿ ಇದೇನಾಗ್ತದೆ, ಭ್ರಮಣೆ ಮಾಡ್ತದೆ. ನೆಕ್ಸ್ಟ್ ಬಂದು ಭ್ರಮಣೆ ಮತ್ತು ಪರಿಭ್ರಮಣೆ, ರೋಟೇಷನ್ ವರ್ಸಸ್ ರಿವಾಲ್ಯೂಷನ್. ಇದರಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ರೋಟೇಷನ್ ಅಂದರೆ ಏನು, ರಿವಾಲ್ಯೂಷನ್ ಅಂದರೆ ಏನು. ಈಗ ಭೂಮಿ ತನ್ನ ಒಂದು ಅಕ್ಷದ ಸುತ್ತ, ಓಕೆ, ತನ್ನ ಅಕ್ಷದ ಸುತ್ತ ತಿರುಗುವುದು, ಇದು ಭ್ರಮಣೆ ಅಥವಾ ರೋಟೇಷನ್. ಪರಿಭ್ರಮಣೆ ಅಂದರೆ ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಸುತ್ತುವುದು. ಓಕೆ, ಇದು ಸೂರ್ಯ, ಇದು ಅರ್ತ್, ಇದು ಸನ್. ಸೊ ಈ ಸೂರ್ಯನ ಸುತ್ತ ತಿರುಗುವುದು, ಇದು ಪರಿಭ್ರಮಣೆ. ಅಂದರೆ ತನ್ನ ಮೈ ಸುತ್ತ ತನ್ನದೇ ಆದ ಒಂದು ಅಕ್ಷದ ಸುತ್ತ ತಿರುಗುತ್ತಾ ಸೂರ್ಯನ ಸುತ್ತ ತಿರುಗುವುದು, ಇದು ಪರಿಭ್ರಮಣೆ. ಓಕೆ, ಆಮೇಲೆ ಈ ಒಂದು ಭ್ರಮಣೆಯಲ್ಲಿ 23 ಗಂಟೆ 56 ನಿಮಿಷ 4 ಸೆಕೆಂಡ್ ಅಂದರೆ ಅಪ್ರಾಕ್ಸಿಮೇಟ್ಲಿ 24 ಅವರ್ಸ್ ಇದು ತನ್ನ ಒಂದು ಭ್ರಮಣೆಯನ್ನು ಮಾಡಲಿಕ್ಕೆ ತೆಗೆದುಕೊಳ್ಳುವ ಸಮಯ. ಈ ಒಂದು ಟೈಮಲ್ಲೇ ನಮಗೆ ಡೇ, ನೈಟು ಇವೆಲ್ಲ ನೋಡಲಿಕ್ಕೆ ಸಿಗ್ತವ. ಆಮೇಲೆ ಪರಿಭ್ರಮಣೆ ಅಂದರೆ ಈ ಒಂದು ಪೃಥ್ವಿ ಈ ಒಂದು ಸೂರ್ಯನ ಒಂದು ಸುತ್ತನ್ನು ಪೂರ್ಣ ಮಾಡಲಿಕ್ಕೆ 365 days 5 hours 48
ಮಿನಿಟ್ಸ್ 46 ಸೆಕೆಂಡ್ಸ್. ಇಷ್ಟು ಏನಪ್ಪ ಅಂದರೆ 1 ಇಯರ್ ತೆಗೆದುಕೊಳ್ಳುತ್ತಾ ಪರಿಭ್ರಮಣೆಗೆ. ಇವು ಮೇಲಿನ ಏನದವಲ್ಲ 5 ಗಂಟೆ 48 ನಿಮಿಷ 46 ಸೆಕೆಂಡ್, ಇದೆಲ್ಲ ಆ್ಯಡ್ ಮಾಡಿದಾಗ 4 ವರ್ಷಕ್ಕೊಮ್ಮೆ 1 ಡೇ ಎಕ್ಸ್ಟ್ರಾ ಆಗ್ತದೆ. ಅದೇ 366 ಡೇಸ್. ಇದು ಲೀಪ್ ಇಯರ್ ಅಂತ ಅಂತೀವಿ. ಅರ್ಥ ಆಯ್ತಾ? ಇವೆಲ್ಲ ನೋಡಲಿಕ್ಕೆ ನಿಮಗೆ ಸಿಂಪಲ್ ಅನ್ನಿಸ್ತವ, ಬಟ್ ನಾಳೆ ಒಂದು ಪ್ರಶ್ನೆ ಕೇಳಿದ್ರೆ ಸೊ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ಇದರ ಒಂದು ಪ್ರಮುಖ ಪರಿಣಾಮ ಏನು? ಈಗ ಪೃಥ್ವಿ ತನ್ನ ಮೈ ಸುತ್ತ ತಿರುಗಿದ್ರೆ ಏನಾಗ್ತದ? ಹಗಲು ರಾತ್ರಿ. ಹೌದಾ? ಹಗಲು ರಾತ್ರಿ. ಆಮೇಲೆ ಅದೇ ಈ ಭೂಮಿ ಸೂರ್ಯನ ಸುತ್ತ ತಿರುಗಿದ್ರೆ ಋತುಮಾನಗಳ ಬದಲಾವಣೆ. ಅಂದರೆ ಮಾನ್ಸೂನ್, ಫಾರ್ ಎಕ್ಸಾಂಪಲ್ ಮಳೆಗಾಲ, ಚಳಿಗಾಲ, ವಿಂಟರ್, ಆಮೇಲೆ ಸಮ್ಮರ್, ಮತ್ತು ಸ್ಪ್ರಿಂಗು ಅವೆಲ್ಲ ಬರ್ತವೆ. ಸೊ ಈ ಒಂದು ಋತುಮಾನಗಳ ಬದಲಾವಣೆ ಆಗ್ತವೆ. ಆಮೇಲೆ ಇಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಆಗ್ತದೆ. ಸೂರ್ಯೋದಯ ಸೂರ್ಯಾಸ್ತ ಅಂದರೆ ಇಲ್ಲಿ ಸಣ್ಣದಾನೆ, ಇಲ್ಲಿ ಅರ್ತ್ ಇದೆ. ಇಲ್ಲಿ ಸೂರ್ಯನ ಬೆಳಕು ಬಿದ್ದರೆ ಈ ಭಾಗ ಡೇ ಆಗ್ತದೆ, ಈ ಭಾಗ ನೈಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಹೀಗಾಗಿ ಸೂರ್ಯೋದಯ ಸೂರ್ಯಾಸ್ತ ಆಗ್ತವೆ. ಹಗಲು ರಾತ್ರಿಗಳ ಅವಧಿಯಲ್ಲಿ ವ್ಯತ್ಯಾಸ ನೋಡಿ. ಈ ರಿವಾಲ್ಯೂಷನ್ದಿಂದನೂ ಹಗಲು ರಾತ್ರಿಗಳ ಅವಧಿಯಲ್ಲಿ ವ್ಯತ್ಯಾಸ ಆಗ್ತದೆ. ನೋಡಿ, ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ದೇಶಗಳಲ್ಲಿ ಅಷ್ಟೇ 12 ಅವರ್ಸ್ ಡೇ 12 ಅವರ್ಸ್ ನೈಟ್ ಇದೆ. ಅರ್ಥ ಆಯ್ತಾ? ಸೊ ಇದರಿಂದ ಈಗ ಲೆಟ್ಸ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಹಗಲು ರಾತ್ರಿಗಳ ಅವಧಿಯಲ್ಲಿ ವ್ಯತ್ಯಾಸ ಅಂದರೆ, ಸೊ ಈಗ ಇಲ್ಲಿ ಒಂದು ಉತ್ತರ ಧ್ರುವದಲ್ಲಿ ಈ ಒಂದು ಭಾಗದಲ್ಲಿ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡು, ಈ ರೀತಿ ಹಲವಾರು ದೇಶಗಳು ಬರ್ತಾವೆ ಇಲ್ಲಿ. ಓಕೆ, ಇಂಗ್ಲೆಂಡ್ ಮೇಲೆ ಅಲ್ಲಿ ಏನಾಗ್ತದೆ? ಸೂರ್ಯ ಈಗ ಸೂರ್ಯನ ಸುತ್ತ ಪೃಥ್ವಿ ತಿರುಗ್ತದೆ. ಓಕೆ, ತನ್ನ ಒಂದು ಅಕ್ಷದ ಸುತ್ತ ತಿರುಗುತ್ತಾ. ಆ ಒಂದು ಟೈಮಲ್ಲಿ ಏನಾಗ್ತದೆ? ಇಲ್ಲಿ ಉತ್ತರಾಯಣ ಟೈಮದಲ್ಲಿ ಇಲ್ಲಿ ಹೆಚ್ಚಾಗಿ ಬಿಸಿಲಿರ್ತದೆ. ಆಮೇಲೆ ದಕ್ಷಿಣಾಯಣ ಅಂದರೆ ಇಲ್ಲಿ ಅಂಟಾರ್ಟಿಕದಲ್ಲಿ ಬಂದರೆ ಅಂದರೆ ಇಲ್ಲಿ 6 ಮಂತ್ಸು ಪೂರ್ತಿ ಒಂದು ಆರ್ಕ್ಟಿಕ್ ಸರ್ಕಲ್ ಹೋದರೆ 6 ಮಂತ್ಸು, 4 ಮಂತ್ಸು, 5 ಮಂತ್ಸು, ಡಿಪೆಂಡ್ ಆನ್ ಆ ಒಂದು ಅಕ್ಷಾಂಶ ಮತ್ತು ರೇಖಾಂಶ ಮೇಲೆ. ಇಲ್ಲಿ ನಾರ್ವೆಯಲ್ಲಿ ಅಂತ ನೋಡಿದ್ರೆ ಇಲ್ಲಿ 12 ಅವರ್ಸ್ ನೈಟು 12 ಅವರ್ಸ್ ಡೇ ಸಿಗೋದಿಲ್ಲ. ಅಲ್ಲಿ ಭಾಳ ಆದರೆ 3 ಅವರು, 2 ಅವರು, 4 ಅವರು ಈ ರೀತಿ ಸಣ್ಣ ಕಾಣ್ತಾನೆ ನೋಡಲಿಕ್ಕೆ. ಯಾವ ಟೈಮಲ್ಲಿ? ಈ ಒಂದು ಉತ್ತರಾಯಣ ಟೈಮಲ್ಲಿ, ಅಂದರೆ ಸೂರ್ಯನ ಬೆಳಕು ಜಾಸ್ತಿ ಈ ಕಡೆ ಇದ್ದಾಗ. ಆಮೇಲೆ ಈ ಕಡೆ ಇದ್ದಾಗ ಇಲ್ಲಿ ಪೂರ್ತಿ ನೈಟ್ ಆಗುತ್ತೆ. ಇವು ಹಗಲು ರಾತ್ರಿಗಳ ವ್ಯತ್ಯಾಸ ಆಗ್ತವೆ. ಆಮೇಲೆ ಭ್ರಮಣೆ ಮತ್ತೇನು? ಮಾರುತಗಳು ಮತ್ತು ಸಾಗರ ಪ್ರವಾಹಗಳ ದಿಕ್ಚ್ಯುತಿ ಅಂದರೆ ಕೋರಲಿಯಸ್ ಇಫೆಕ್ಟ್. ಈ ಒಂದು ಭೂಮಿಯ ಅಕ್ಷದ ಸುತ್ತ ತಿರುಗೋದ್ರಿಂದ ಮಾರುತ ಟೈಡ್ಸ್, ಈ ಒಂದು ಅಲೆಗಳ ಪ್ರಾಬ್ಲಮ್, ಇದು ಅಲೆಗಳಾಗಲಿ, ಸಾಗರ ಒಂದು ಓಷಿಯನ್ ಕರೆಂಟ್ಸ್ ಅಂತ ಅಂತೀವಿ, ಅವುಗಳ ಎಫೆಕ್ಟ್ ಆಯಿತು. ಆಮೇಲೆ ರಿವಾಲ್ಯೂಷನ್ನಿಂದ ವರ್ಷದ ಬದಲಾವಣೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಮುಖ ಅಕ್ಷಾಂಶಗಳು, ವಲಯಗಳು, ರೇಖಾಂಶಗಳು. ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡ್ಸ್, ಆಮೇಲೆ ರೇಖಾಂಶ ಅಂದರೆ ಲಾಂಜಿಟ್ಯೂಡ್ಸ್, ಆಮೇಲೆ ಜೋನ್ಸ್. ಈಗ ಪೃಥ್ವಿ ಹೀಗಿದೆ. ಅಕ್ಷಾಂಶ ಅಂದ್ರೇನು? ಹಾರಿಜೆಂಟಲ್, ಈ ರೀತಿ ಎಳೆದೋದಕ್ಕೆ ಅಕ್ಷಾಂಶ ಅಂತೀವಿ ನಾವು. ಓಕೆ, ಆಮೇಲೆ ರೇಖಾಂಶ ಅಂದ್ರೇನು? ಈ ರೀತಿ, ಇವಕ್ಕೆ ರೇಖಾಂಶ ಅಂತೀವಿ. ಭೂಮಿಯ ಮೇಲ್ಮೈಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ನೋಡಿ, ಇದು ಪೂರ್ವ, ಈಸ್ಟ್, ಇದು ವೆಸ್ಟ್. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾದ ಕಾಲ್ಪನಿಕ ವೃತ್ತಾಕಾರದ ರೇಖೆಗಳು. ಅರ್ಥ ಆಯ್ತಾ? ಸೊ ಇಲ್ಲಿ ಸಮಭಾಜಕ ವೃತ್ತ, ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಆಮೇಲೆ ಕರ್ಕಟಕ ಸಂಕ್ರಾಂತಿ ವೃತ್ತ,
ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡಿ, ಇದು 23.5. ಓಕೆ, 23 ಇದು ಆ್ಯಕ್ಚುಲಿ ಹೇಗೆ ಬೇಕು 23.5. ಓಕೆ, ಕರೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಮಕರ ಸಂಕ್ರಾಂತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ 23.5. ನೆಕ್ಸ್ಟ್ ಆರ್ಕ್ಟಿಕ್ ಸರ್ಕಲ್, ಇಲ್ಲಿ ನೋಡಿ ಆರ್ಕ್ಟಿಕ್ 66.5. ಇಲ್ಲಿ ಅಂಟಾರ್ಟಿಕ್ 66.5. ಅರ್ಥ ಆಯ್ತಾ? ಸೊ ಅದೇ ರೀತಿ ಈ ಒಂದು ಉಷ್ಣತಾ ವಲಯ ನೋಡಿದ್ರೆ ಅಕ್ಷಾಂಶಗಳ ಆಧಾರದ ಮೇಲೆ ಭೂಮಿಯನ್ನು 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಒಂದು ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತವಲಯ. ಉಷ್ಣವಲಯ ಅಂದ್ರೇನು? ಅತಿ ಹೆಚ್ಚು ಶಾಖವಿರುವಂಥ ಪ್ರದೇಶ, ಅಂದರೆ ಕರ್ಕಟಕ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ನಡುವೆ. ಈಗ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಇಮೇಜ್ ಥ್ರೂ. ಆಮೇಲೆ ಇಲ್ಲಿ ಸಮಶೀತೋಷ್ಣ ಅಂದರೆ ಟೆಂಪ್ರೇಟ್ ಝೋನ್, ಸಾಧಾರಣ ಉಷ್ಣತೆ. ಶೀತವಲಯ ಅಂದರೆ ಅತ್ಯಂತ ತಂಪಾದ ಮತ್ತು ಹಿಮಾವೃತ ಪ್ರದೇಶ, ಧ್ರುವಗಳ ಹತ್ತಿರ. ಲೆಟ್ಸ್ ಸಿ ಇನ್ ಇಮೇಜ್. ಎಸ್, ಸಿಯರ್ ಇದು ನೋಡಿ. ಈಗ ಲೆಟ್ಸ್ ಸಿ, ಜಸ್ಟ್ ಮಿನಿಟ್. ಇದು ಪೃಥ್ವಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಒಂದು ಪೃಥ್ವಿಯಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ ಇಲ್ಲಿ ಮಾಡಿದಾರಲ್ಲ, ಸಮಭಾಜಕ ವೃತ್ತ. ಓಕೆ, ಸಮಭಾಜಕ ವೃತ್ತ ಆಯಿತು. ಆಮೇಲೆ ಈ ಲೈನ್ ಅದೇ ನೋಡಿ, ಇದು ಮಕರ ಸಂಕ್ರಾಂತಿ ವೃತ್ತ ಅಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಇದು ಕರ್ಕಾಟಕ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಆಮೇಲೆ ಇದು ಆರ್ಕ್ಟಿಕ್ ವೃತ್ತ 66.5. ಇದು ಅಂಟಾರ್ಟಿಕ್ ವೃತ್ತ 66.5. ಇದು ದಕ್ಷಿಣ ಧ್ರುವ 90 ಡಿಗ್ರಿ, ಇದು ಉತ್ತರ ಧ್ರುವ. ಇಷ್ಟ ಆಯ್ತಾ? ಸೊ ಇದರಲ್ಲಿ ಏನು ಬರ್ತಾವ? ಜಸ್ಟ್ ಹಿಯರ್, ಇದರಲ್ಲಿ ಉಷ್ಣವಲಯ ಟೊರಾಯ್ಡ್ ಝೋನ್ ನೋಡಿ, ಈ ಒಂದು ಭಾಗ ಏನು ಬರ್ತದೆ, ಇದು ಉಷ್ಣವಲಯ ಬರ್ತದೆ. ಇದಕ್ಕೆ ಟೊರಾಯ್ಡ್ ಝೋನ್ ಅಂತೀವಿ ನಾವು. ಅಂದರೆ ಇಲ್ಲಿ ಜಾಸ್ತಿ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ ಇಲ್ಲಿ. ಓಕೆ, ಸೂರ್ಯನ ನೇರ ಕಿರಣಗಳು ಬೀಳುವುದರಿಂದ ಈ ಒಂದು ಭಾಗದಲ್ಲಿ ಹೆಚ್ಚು ಉಷ್ಣ ಅಂಶ ಇರ್ತದೆ. ಅರ್ಥ ಆಯ್ತಾ? ಇಲ್ಲಿ ಜಾಸ್ತಿ ಏನಪ್ಪ, ಹಗಲು ಮತ್ತು ರಾತ್ರಿಯ ಒಂದು ಅಂತರ ಸಮನಾಗಿರ್ತದೆ. ಅದೇ ರೀತಿ ನೆಕ್ಸ್ಟು ಬೇರೆ ಕಲರ್ ತೊಗೊಳ್ಳೋಣ. ಓಕೆ, ಆಮೇಲೆ ಸಮಶೀತೋಷ್ಣ ವಲಯ ನೋಡಿ, ಸಮಶೀತೋಷ್ಣ ವಲಯ ಇಲ್ಲಿ ಮೇಲೆ ಏನಪ್ಪ, ಕರ್ಕಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕ್ಟಿಕ್ ವೃತ್ತ, ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕ್ ಈ ಒಂದು ಭಾಗ, ಇದು ಸಮಶೀತೋಷ್ಣ ವಲಯ ಅಂದರೆ ಟೆಂಪ್ರೇಟ್ ಝೋನು. ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ, ಓರೆಯಾಗಿ ಬೀಳ್ತವೆ, ಓರೆಯಾಗಿ. ಅದಕ್ಕೆ ಇಲ್ಲಿ ಉಷ್ಣ ಅಷ್ಟು ಸ್ವಲ್ಪ ಇರ್ತದೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಶೀತವಲಯ. ಲೆಟ್ಸ್ ಸಿ, ಶೀತವಲಯ. ಓಕೆ, ಶೀತವಲಯ ಇಲ್ಲಿ ಕಡಿಮೆ ಇರ್ತದೆ, ಅಂದರೆ ಇಲ್ಲಿ ಹೆಚ್ಚು ತಂಪಾದಿರ್ತದೆ. ಆಮೇಲೆ ಇಲ್ಲಿ ಹಿಮ ಜಾಸ್ತಿ ಇರ್ತದೆ. ಇದಕ್ಕಿಂತ ದಕ್ಷಿಣ ಧ್ರುವದಲ್ಲಿ ಇಲ್ಲೆಲ್ಲ ಏನಿರ್ತದೆ, ಪೂರ್ತಿ ಐಸ್ ಆಗಿ ಇರ್ತದೆ. ಈ ರೀತಿ ನಾವು ಇದನ್ನು ಅಧ್ಯಯನ ಮಾಡ್ಬೋದು. ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ ಗ್ಯಾರಂಟಿ, ಏನಂತ, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಉಷ್ಣವಲಯ ಯಾವ ಒಂದು ರೇಖೆಗಳ ಮಧ್ಯೆ ಬರ್ತದೆ ಅವಾಗ ಕೇಳ್ತಾರೆ. ಅವಾಗ ನಾವು ಹೇಳಬೇಕು ಕರ್ಕಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ಮಧ್ಯೆ, ಅಂದರೆ 23.5 ದಕ್ಷಿಣಾಂಶ, ಆಮೇಲೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಈ ಒಂದು ಮಧ್ಯೆ ಬರ್ತದೆ. ಟೆಂಪ್ರೇಟ್ ಝೋನ್ ಸಮಶೀತೋಷ್ಣ ಎಲ್ಲಿ ಬರ್ತದೆ, ಶೀತವಲಯ ಎಲ್ಲಿ ಬರ್ತದೆ. ಓಕೆ, ಸೊ ಈ ಒಂದು ಇದ್ರ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ, ನೆನಪಿರಲಿ. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ನಿಮಗೆ.
ಸೂರ್ಯನ ಕಿರಣಗಳು ವರ್ಷ ಪೂರ್ತಿ ಲಂಬವಾಗಿ ಬೀಳುವ ವಲಯ ಯಾವುದು? ಡ್ಯಾಶ್ 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 ಕೊಡ್ತಾರೆ. ಆವಾಗ ಟೊರಾಯ್ಡ್ ಝೋನು ಅಥವಾ ಫ್ರಿಜಿಡ್ ಝೋನು, ಆಮೇಲೆ ಟೆಂಪ್ರೇಟ್ ಝೋನು, ಈ ರೀತಿ ಕೊಡ್ತಾರೆ. ಆ ಟೈಮಲ್ಲಿ ನೀವು ಆನ್ಸರ ಉಷ್ಣವಲಯ ಟೊರಾಯ್ಡ್ ಝೋನ್ ಅಂತ ಕೊಡಬೇಕಾಗತ್ತೆ. ಈಗಾಗಲೇ ಹೇಳಿದ್ದೀನಿ, ಇಲ್ಲಿ ಹಗಲು ರಾತ್ರಿಗಳ ಅವಧಿ ಬಹುತೇಕ ಸಮನಾಗಿರ್ತದೆ. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ರೇಖಾಂಶಗಳು ಎಷ್ಟಿರ್ತಾವ ಮತ್ತು ಅಕ್ಷಾಂಶಗಳು ಎಷ್ಟಿರ್ತಾವ ನೋಡಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲಾದ ಅರ್ಧ ವೃತ್ತಾಕಾರದ ಕಾಲ್ಪನಿಕ ರೇಖೆಗಳು ಇವು ರೇಖಾಂಶಗಳು. ನೋಡಿ ಈ ರೀತಿ ಇರ್ತದಲ್ಲ, ಈ ರೀತಿ ಇರ್ತದೆ. ಸೊ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಈ ರೀತಿ. ಓಕೆ, ಹೀಗೆ ಎಳೆದ ಒಂದು ರೇಖಾಂಶಗಳೆಷ್ಟು? 360. ನೆನಪಿರಲಿ, 360. ಒಟ್ಟಾರೆಯಾಗಿ 360 ಇರ್ತಾವೆ. ಓಕೆ, ಅದೇ ರೀತಿ ಅಕ್ಷಾಂಶಗಳು ಎಷ್ಟಿರ್ತಾವೆ? ಅಕ್ಷಾಂಶಗಳು ಅಂದರೆ ಹೇಗೆ? ಈ ರೀತಿ. ಓಕೆ, ಅಕ್ಷಾಂಶಗಳು ಎಷ್ಟು? 181. ಇಲ್ಲಿ ರೇಖಾಂಶ ಮತ್ತು ಸಮಯ. ಭೂಮಿಯು 360 ಡಿಗ್ರಿ ತಿರುಗಲು 24 ಗಂಟೆ ತೆಗೆದುಕೊಳ್ಳುತ್ತದೆ. ಅಂದರೆ ಪ್ರತಿಯೊಂದು ರೇಖಾಂಶವನ್ನು ದಾಟಲು ಸೂರ್ಯನ ಬೆಳಕಿಗೆ 4 ನಿಮಿಷಗಳು ಬೇಕಾಗುತ್ತವೆ. ನೋಡಿ, ಈಗ ಇದರ ಆಧಾರದ ಮೇಲೇ, ಈ ರೇಖಾಂಶದ ಆಧಾರದ ಮೇಲೇ ನಾವು ಟೈಮನ್ನು ಕಂಡುಹಿಡ್ತೀವಿ. ಈಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, IST, ಗ್ರೀನ್ವಿಚ್. ಓಕೆ, ಇಂಗ್ಲೆಂಡಲ್ಲಿದೆ ಗ್ರೀನ್ವಿಚ್ ಮೀನ್ ಟೈಮ್. ಓಕೆ, ಸೊ ಇದನ್ನೆಲ್ಲ ಕಂಡುಹಿಡಿಯೋದು ಈ ಒಂದು ರೇಖಾಂಶದ ಮೇಲೆ. ಈ ರೀತಿ ಒಂದು ಲೈನ್ ಇಷ್ಟು ಕವರ್ ಮಾಡಬೇಕಂದ್ರೆ ಇಲ್ಲಿ 4 ನಿಮಿಷ ಬೇಕು. 4 ನಿಮಿಷಗಳು ತೆಗೆದುಕೊಳ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ವಲಯ ಸಮಯ ಅಂದರೆ ಜೋನಲ್ ಟೈಮ್. ಈ ಜೋನಲ್ ಟೈಮ್ ಬಗ್ಗೆ ನೋಡಬೇಕಾದರೆ ಜಗತ್ತನ್ನು ಬೇರೆ ಬೇರೆ ಕಾಲ ವಲಯಗಳಾಗಿ ವಿಂಗಡಿಸಲಾಗಿದೆ. ಟೋಟಲ್ ಎಷ್ಟದವ ನಮ್ಮ ಒಂದು ಭೂಮಿಯ ಮೇಲೆ? ಟೋಟಲ್ ಟೈಮ್ ಝೋನ್ ಎಷ್ಟದವ ಅಂದ್ರೆ 24. ನಮ್ಮ ಭಾರತದಲ್ಲಿ ಎಷ್ಟದವ? 1. ಅದು ಯಾವುದು? ಅಲಹಾಬಾದ್ ಹತ್ರ ಅಥವಾ ಪ್ರಯಾಗ್ರಾಜ್ ಹತ್ರ ಇರುವ ಒಂದು ಮಿರ್ಜಾಪುರ್. ಓಕೆ, ಇದು ಅದರ ಒಂದು ರೇಖಾಂಶ ಎಷ್ಟಪ್ಪ? ಕಾಮೆಂಟ್ ಮಾಡಿ ನೋಡೋಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ರತಿ ದೇಶವು ತನ್ನ ಮಧ್ಯಭಾಗದಲ್ಲಿ ಹಾದು ಹೋಗುವ ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು ತನ್ನದೇ ಆದ ಪ್ರಮಾಣಿತ ಸಮಯವನ್ನು ನಿರ್ಧರಿಸುತ್ತದೆ. ಈಗ ನೋಡಿ, ಭಾರತ ಈ ರೀತಿ ಅದ. ಓಕೆ, ರಫ್ ಆಗಿ ತೆಗಿತೀನಿ. ಇಲ್ಲಿ ಮಧ್ಯ ಅಂದರೆ ಏನು? ಈ ಒಂದು ಭಾಗದಲ್ಲಿ ಈ ರೀತಿ ಉತ್ತರ ಪ್ರದೇಶದಲ್ಲಿ ಬರುವ ಈ ಒಂದು ಮಿರ್ಜಾಪುರ್ ಅಥವಾ ಅಲಹಾಬಾದ್ ಹತ್ತಿರ ಈ ಒಂದು ರೇಖಾಂಶವನ್ನು ನಾವು ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಏನಪ್ಪ ಅಜಂಪ್ಷನ್ ಮಾಡ್ತೀವಿ. ಅಂದರೆ ಅದನ್ನು ನಾವು ಆ ಒಂದು ಟೈಮ್ ಬೇಸಿಸ್ ಮೇಲೆ ನಮ್ಮ ದೇಶವನ್ನು ನಡೆಸ್ತೀವಿ. ಓಕೆ, ಸೊ ಈ ರೇಖಾಂಶ ಯಾವ ಒಂದು ರಾಜ್ಯಗಳ ಮೇಲೆ, ಎಷ್ಟು ಒಂದು ರಾಜ್ಯಗಳ ಮೇಲೆ ಹಾದು ಹೋಗಿದೆ, ಎಷ್ಟು ಮತ್ತು ಯಾವ್ಯಾವು, ಅದನ್ನು ಕೂಡ ಕಮೆಂಟ್ ಮಾಡಿ. ಅದು ಗ್ಯಾರಂಟಿ ಕೇಳ್ತಾರೆ ಕ್ವಶನ್ ನಿಮಗೆ. ಓಕೆ, ಸರ್ಚ್ ಮಾಡಿ ಸ್ವಲ್ಪ ಗೂಗಲಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈಗ ಇಲ್ಲಿ ಉತ್ತರ ನಾನೇ ಹೇಳ್ತೀನಿ. ಭಾರತದ ಪ್ರಮಾಣಿತ ಸಮಯವನ್ನು IST 82.5 ಆರ್ 82.5 ಈ ಒಂದು ಪೂರ್ವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕೊಳ್ಳಲಾಗ್ತದೆ. ಕೇಳ್ತಾರೆ ಕ್ವಶನ್ನು ಏನಂತ? ಭಾರತದ ಪ್ರಮಾಣಿತ ಸಮಯವನ್ನು
ಯಾವ ಒಂದು ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತದೆ ನೋಡಿ. ಈ ರೀತಿ ಕೊಡ್ಬೋದು 82.5 ಪೂರ್ವ ರೇಖಾಂಶ, 82.5 ಪಶ್ಚಿಮ ರೇಖಾಂಶ. ಆವಾಗ ನೀವು ಕನ್ಫ್ಯೂಸ್ ಆಗಬಾರ್ದು, ಪೂರ್ವನೋ ಪಶ್ಚಿಮನೋ, ಪೂರ್ವ. ಓಕೆ, ಪೂರ್ವ. ಈ ಸೈಡ್ ಇದ್ದದ್ದು ಪೂರ್ವ, ಈ ಕಡೆದು ಪಶ್ಚಿಮ. ನೆಕ್ಸ್ಟು ಅಂತಾರಾಷ್ಟ್ರೀಯ ದಿನರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಪೆಸಿಫಿಕ್ ಮಹಾಸಾಗರದ ಮೂಲಕ ಹಾದು ಹೋಗುವ 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಾ? ಆಮೇಲೆ ಈ ರೇಖೆಯನ್ನು ದಾಟಿದಾಗ ದಿನಾಂಕ ಮತ್ತು ವಾರವು ಬದಲಾಗ್ತದೆ. ಈಗ ಈ ರೀತಿ ಪೃಥ್ವಿ ಅದ, ಅಲ್ಲಿ ಇಲ್ಲಿ 180 ಡಿಗ್ರಿ ಲೈನ್ ಅದ, ಇಲ್ಲಿ 180 ಡಿಗ್ರಿ ಅದ ಅಂತ ತಿಳ್ಕೊಳ್ಳಿ. ಈ 180 ಡಿಗ್ರಿ ಲೈನು ಏನಾಗ್ತದೆ, ಪಶ್ಚಿಮದಿಂದ ಇದು ಪಶ್ಚಿಮ, ವೆಸ್ಟು, ಇದು ಈ ಕಡೆ ಇಷ್ಟು. ಪಶ್ಚಿಮದಿಂದ ಈ ಕಡೆದಿಂದ ಈ ಕಡೆ ಹೋದ್ರೆ ಒಂದು ದಿನವನ್ನು ಕಳೆಯಲಾಗ್ತದೆ. ಒಂದು ದಿನ ಕಡಿಮೆ ಮಾಡೋದು. ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಒಂದು ದಿನವನ್ನು ಸೇರಿಸಲಾಗ್ತದೆ. ಯಾವುದೇ ಭೂಭಾಗಕ್ಕೆ ತೊಂದರೆಯಾಗದಿರಲು ಈ ರೇಖೆಯನ್ನು ಅಂಕುಡೊಂಕಾಗಿ ಎಳೆಯಲಾಗಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಇಮೇಜಲ್ಲಿ. ಎಸ್, ಇಲ್ಲಿ ನೋಡ್ಬೋದು ನೀವು ರೇಖೆ. ಈ ರೀತಿ ಪೃಥ್ವಿ ಅದ, ಈ ಪೃಥ್ವಿಯಲ್ಲಿ ಇದು ಉತ್ತರ ಧ್ರುವ ಮೇಲೆ, ಇಲ್ಲಿ ಕೆಳಗಡೆ ದಕ್ಷಿಣ ಧ್ರುವ. ಈ ರೀತಿ ಹೀಗೆ 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 ಹೀಗೆ. ಯಾಕೆ ಈ ರೀತಿ ಎಳೆದಾರ? ಸೀದಾ ರೇಖೆ ಯಾಕೆ ಎಳೆದಿಲ್ಲ? ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ, ಈ ರೇಖೆಯು ಸಂಪೂರ್ಣವಾಗಿ ನೇರವಾಗಿರದೆ ಅಂಕುಡೊಂಕಾಗಿದೆ, ಜಿಗ್ಜಾಗ್. ಯಾಕೆಂದರೆ ಒಂದೇ ದ್ವೀಪ ಅಥವಾ ದೇಶದಲ್ಲಿ ಎರಡು ವಿಭಿನ್ನ ದಿನಾಂಕಗಳು ಬಾರದಿರಲು ಎಂದು ಭೂಭಾಗಗಳನ್ನು ತಪ್ಪಿಸಿ ಸಮುದ್ರದ ಮೇಲೆ ಮಾತ್ರ ಎಳೆಯಲಾಗಿದೆ. ಉದಾಹರಣೆಗಾಗಿ ಇಲ್ಲಿ ಬೇರಿಂಗ್ ಜಲಸಂಧಿ ಅದ, ಬೇರಿಂಗ್ ಜಲಸಂಧಿಯ ಬಳಿ ಏನು ಮಾಡಿದ್ದಾರೆ, ಅದನ್ನು ತಿರುವು ಮಾಡಿದ್ದಾರೆ. ಆಮೇಲೆ ಕಿರಿಬಾಟಿ ದ್ವೀಪಗಳು, ಓಕೆ, ಕಿರಿಬಾಟಿ ದ್ವೀಪಗಳು ಅಲ್ಲಿ ಕೂಡ ಎಳೆದಿದ್ದಾರೆ, ಅಥವಾ ಅಲ್ಯೂಷಿಯನ್ ದ್ವೀಪಗಳು ಅಂತಲೂ ಕರೀತಾರೆ. ಈ ಒಂದು ಬೇರಿಂಗ್ ಜಲಸಂಧಿ ಅಥವಾ ಬೇರಿಂಗ್ ಸ್ಟ್ರೇಟ್ ಇದು ಯಾವ ಒಂದು ದೇಶದ ನಡುವೆ ಬರ್ತದೆ? ಕಾಮೆಂಟ್ ಮಾಡಿ. ಆಮೇಲೆ ದಿನಾಂಕ ಬದಲಾವಣೆ ನಿಯಮ. ಒಬ್ಬ ವ್ಯಕ್ತಿಯು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ, ವೆಸ್ಟ್ ಟು ಈಸ್ಟ್ ಹೋದರೆ, ಅಂದರೆ ಏಷ್ಯಾದಿಂದ ಅಮೇರಿಕಕ್ಕೆ ದಾಟಿದರೆ ಅವನು ಒಂದು ದಿನವನ್ನು ಕಳೆದುಕೊಳ್ಳುತ್ತಾನೆ, ಹಳೆಯ ದಿನದಲ್ಲೇ ಇರ್ತಾನೆ. ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್, ಇದು ಪೃಥ್ವಿ ಅದ, ಇಲ್ಲಿ ಪೃಥ್ವಿ ಅದ ಅಂದ್ರೆ ಇದು ಜಸ್ಟ್ ಮಿನಿಟ್, ಓಕೆ, ಇದು ಈ ಕಡೆ ಎಲ್ಲ ಏಷ್ಯಾ ಅದ, ಇದೆಲ್ಲ ಅಲಾಸ್ಕಾ, ಉತ್ತರ ಅಮೇರಿಕಾ, ಓಕೆ. ಇದು ಪೆಸಿಫಿಕ್ಕು, ಓಕೆ. ಇಲ್ಲೇ ಇದೆ ಈ ರೀತಿ ಲೈನ್ ಅದ ಹಿಂಗೆ, ಓಕೆ. ಸೊ ಇದು ಏಷ್ಯಾ, ಇದು ಅಮೇರಿಕಾ, US. ಈ ಕಡೆಯಿಂದ ಎಲ್ಲಿ ಈ ಒಂದು ಪಶ್ಚಿಮದಿಂದ ಈ ಕಡೆ ಹೋದ್ರೆ ಏನಾಗ್ತದೆ, ಒಂದು ದಿನವನ್ನು ಕಳೆದುಕೊಳ್ತಾನವ. ಇಲ್ಲಿ ಸೋಮವಾರ ಇಲ್ಲಿದ್ದು ಬಿಟ್ಟಂದ್ರೆ ಇಲ್ಲಿ ವಾಪಸ್ ಅವನಿಗೆ ಒಂದು ತಾಸನಾಗ ಹೋಗಲಿ, ಬಟ್ ಒನ್ ಡೇ ಏನಾಗ್ತದೆ ಒಂದು ಕಳೆದುಕೊಳ್ತಾನೆ ಮತ್ತು ಹಳೆಯ ದಿನದಲ್ಲೇ ಇರ್ತಾನೆ. ಅಂದರೆ ಅವನಿಗೆ ಒಂದು ಡೇ ಎಕ್ಸ್ಟ್ರಾ ಸಿಗ್ತದೆ. ಇಲ್ಲಿ 1ನೇ ತಾರೀಕು ಹೋದಂದ್ರೆ ಇಲ್ಲಿ 30ನೇ ತಾರೀಕು ಹೋದಾಗ ನಾವು. ಆಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಅಮೇರಿಕದಿಂದ US ಬಂದು, ಅಮೇರಿಕದಿಂದ ಏಷ್ಯಾಕ್ಕೆ ಬಂದ್ರೆ ಒಂದು ದಿನವನ್ನು ಮುಂದಕ್ಕೆ ಸೇರಿಸಿಕೊಳ್ಳುತ್ತಾನೆ. ಅರ್ಥ ಆಯ್ತಾ? ಇಲ್ಲಿ 30ನೇ ತಾರೀಕು ಇಲ್ಲಿ ಬಿಟ್ಟು ಅಂದ್ರೆ ಇಲ್ಲಿ 1ನೇ ತಾರೀಕು ಬಂದಂಗೆ ನಾವು. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊತೀನಿ, ಓಕೆ. ಸೊ ಇದೇ ರೀತಿ ಇಲ್ಲಿ ಕೂಡ ನೋಡ್ಬೋದು ನೀವು. ಎಸ್, ಈ ಒಂದು ಪರೀಕ್ಷಾ ಒಂದು ಇದು ಏನಪ್ಪ ತಗೊಂಡ್ರೆ, ಪರೀಕ್ಷೆಯಲ್ಲಿ ನೋಡಿ,
ಪರೀಕ್ಷೆಗಳಲ್ಲಿ ಸಮಯವನ್ನು ಲೆಕ್ಕ ಹಾಕುವ ಗಣಿತದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಲಾಗ್ತದೆ. ಅಂಥ ಒಂದು ಟೈಮಲ್ಲಿ ಭೂಮಿ 360 ಡಿಗ್ರಿ ಓಕೆ ತಿರುಗಲಿಕ್ಕೆ 24 ಅವರ್ಸ್ ತಗೋತಾನೆ. ಒಂದು ರೇಖಾಂಶ 1 ಡಿಗ್ರಿ ರೇಖಾಂಶವನ್ನು ತಿರುಗಲಿಕ್ಕೆ 4 ಮಿನಿಟ್ಸ್, ನೆನಪಿರಲಿ 4 ಮಿನಿಟ್ಸ್ ತೆಗೆದುಕೊಳ್ತದೆ. ಅದೇ ರೀತಿ 15 ಡಿಗ್ರಿ ರೇಖಾಂಶ ಚಲಿಸಲು 15 ನಿಮಿಷ 1 ಗಂಟೆ ಬೇಕು. 1 ಗಂಟೆ 15 4 60 ಅಂದರೆ 15 ಡಿಗ್ರಿ ಚಲಿಸಲಿಕ್ಕೆ 1 ಅವರ್ ಬೇಕು, 60 ನಿಮಿಷ ಬೇಕು. ಆಮೇಲೆ ನೋಡಿ, ಇದೊಂದು ಫಾರ್ಮುಲಾ, ಪರೀಕ್ಷೆ ನಿಯಮ. ಇಷ್ಟು ಗೇನ್ ಆ್ಯಡ್ ಅಂದರೆ ಇಷ್ಟಕ್ಕೆ ಹೋದ್ರೆ ನೀವು ಗೇನ್ ಮಾಡ್ಕೋತೀರ, ವೆಸ್ಟ್ಗೆ ಹೋದ್ರೆ ಲಾಸ್ ಮಾಡ್ಕೋತೀರ. ಅಂದರೆ ಗ್ರೀನ್ವಿಚ್ನಿಂದ ಪೂರ್ವಕ್ಕೆ ಹೋದಂತೆ ಸಮಯವನ್ನು ಪ್ಲಸ್ ಮಾಡಬೇಕು, ಗ್ರೀನ್ವಿಚ್ನಿಂದ ಪಶ್ಚಿಮಕ್ಕೆ ಹೋದಂತೆ ಸಮಯವನ್ನು ಮೈನಸ್ ಮಾಡಬೇಕು. ಈಗ ನೋಡಿ, ಇಲ್ಲಿ ನೋಡಿ, ಇದು ಗ್ರೀನ್ವಿಚ್ಚು, ಇದು ಲಂಡನ್ ಮೇಲೆ. ಓಕೆ, ಸೊ ಈ ಕಡೆ ಹೋದಂಗೆ ಏನಾಗ್ತದೆ, ಇಲ್ಲಿ ಗ್ರೀನ್ವಿಚ್ 0 ಅದ, ಇಲ್ಲಿ 1 GMT 2 GMT 3 GMT. ನಮ್ದು ಎಷ್ಟದಪ್ಪ 5:30 ಅಥವಾ 5.5 GMT ಇಷ್ಟದ. ಅಂದರೆ ಭಾರತ ಗ್ರೀನ್ವಿಚ್ ರೇಖಾಂಶಕ್ಕಿಂತ 5.5 ಗಂಟೆ ನಮ್ಮದು ಮುಂದಿದೆ ಅಂತ ಅರ್ಥ. ಓಕೆ, ಇಲ್ಲಿ ಅಮೇರಿಕಾ 5 ಗಂಟೆ ಹಿಂದಿದೆ ಅಂತ ಅರ್ಥ. ಇಲ್ಲಿ ನಮ್ಮಲ್ಲಿ ಬೆಳಿಗ್ಗೆ 5:30 ಗಂಟೆ ಆಗಿತ್ತಂದ್ರೆ ಇಲ್ಲಿ ಗ್ರೀನ್ವಿಚ್ಚಲ್ಲಿ, ಈ ಲಂಡನ್ನಲ್ಲಿ ರಾತ್ರಿ 12 ಗಂಟೆ ಆಗಿರ್ತದೆ. ಓಕೆ, ಇಲ್ಲೆಷ್ಟಾಗಿರ್ತದೆ, ಅದಕ್ಕಿಂತ ಹಿಂದಿನ ಡೇ 7 ಗಂಟೆ ಆಗಿರ್ತದೆ. ಓಕೆ, ಸೊ ಈ ರೀತಿ ನೀವು ಮಾಡ್ಬೋದು. ಓಕೆ, ಸೊ ಇದಿಷ್ಟು ಒಂದು ಈ ಅರ್ತ್ ಮೇಲೆ, ಓಕೆ, ಅರ್ತ್ ಮೇಲೆ ಕ್ವಶನ್ಗಳು ಬರುವ ಒಂದು ಸಾಧ್ಯತೆ ಅದಾವ. ಇದನ್ನು ಬಿಟ್ಟರೆ ನಿಮ್ಮದು ಯಾವುದೇ ಒಂದು ಕ್ವಶನ್ಗಳು ಬರುವ ಸಾಧ್ಯತೆ ಇರೋದಿಲ್ಲ. ನಾ ಏನೇನು ಹೇಳೀನಿ ನಿಮ್ಗೆ ಅದನ್ನೆಲ್ಲ ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಮುಂದಿನ ಒಂದು ಚಾಪ್ಟರ್ ಬೇಕಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ನಾನು ಅಪ್ಲೋಡ್ ಮಾಡ್ತೀನಿ. 2 to 3 ಡೇಸಲ್ಲಿ, ನಾಳೆ ಅಥವಾ ನಾಡಿದ್ದು 3 ಡೇಸಲ್ಲಿ ಈ ಒಂದು ಜಿಯೋಗ್ರಫಿ ಎಲ್ಲ ಚಾಪ್ಟರ್ಗಳನ್ನು ನಾನು ಮುಗಿಸ್ಕೊಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು.